ಸರ್, ನನ್ನ ಹೆಸರು ಸಮಿ ಅಹಮದ್ ಅಂತ ಹೇಳ್ಬಿಟ್ಟು ನಾನು ಸುಮಾರು 2001ರಲ್ಲಿ ಇಲ್ಲಿ ಬಂದಿರೋದು. ಇಲ್ಲಿ ಬಂದು ಈಗ ಏನಾಗಿದೆ ಅಂದ್ರೆ 19ನೇ ತಾರೀಕಿಗೆ ಅದೇ ಶನಿವಾರ ಬೆಳಿಗ್ಗೆ ಬಂದು ಇದೆಲ್ಲ ಧ್ವಂಸ ಮಾಡಿದ್ದಾರೆ. ಧ್ವಂಸ ಮಾಡಿದ್ಮೇಲೆ ಅಲ್ಲಿವರೆಗೂ ಯಾರೋ ಯಾವ ಪಾರ್ಟಿನವರು ಬಂದಿಲ್ಲ, ಯಾವ ಕಾರ್ಯಕರ್ತರು ಬಂದಿಲ್ಲ, ಯಾವ ಟ್ರಸ್ಟು ಬಂದಿಲ್ಲ. ಇದು ಘಟನೆ ಆದ್ಮೇಲೆ ಎಲ್ಲಾರು ಬಂದವ್ರೆ. ಎಲ್ಲಾರು ಯಾಕೆ ಬಂದವ್ರ ಅಂದ್ರೆ ಮನುಷ್ಯತ್ವ ಇದೆ ಅಂತ ಹೇಳ್ಬಿಟ್ಟು ಬಂದವ್ರೆ. ಬಂದ್ಬಿಟ್ಟು ಸಹಾಯ ಮಾಡ್ತಾವ್ರೆ. ಪಾರ್ಟಿನವ್ರು ಯಾರು ಮಾಡಿಲ್ಲ. ಇವಾಗ ಅವತ್ತು ಆಗಿದ್ದು ದಿನ ಅಕಸ್ಮಾತ್ ಬೇರೆಯವ್ರ ಮೇಲೆ ಆಗಿದ್ದಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ನೋವು ಯಾರಿಗಿದೆ ಅವ್ರಿಗೆ ಗೊತ್ತಾಗೋದು. ನಾನ್ ಮುಂದೆ ನೋವು ಅಂತ ಹೇಳಿದ್ರೇನೆ ನನ್ಗೆ ಗೊತ್ತಾಗೋದು. ನಿಮ್ ನೋವು ನಿಮಗೆ ಗೊತ್ತಾಗುತ್ತೆ. ಈ ತರ ಬಂದ್ಬಿಟ್ಟು ಯಾರೋ ಏನೋ ಹೇಳ್ತಾರೆ. ಇವಾಗ ಕೇರಳದವರು, ಬಾಂಗ್ಲಾದೇಶನವರು, ಅವರು ಪಾಕಿಸ್ತಾನದವರು, ಇದೆಲ್ಲ ಬೇಕಿಲ್ಲ. ಇಲ್ಲಿ ಏನ್ ಕೆಲಸ ಮಾಡಬೇಕು, ಇಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅದನ್ನ ವೆರಿಫಿಕೇಶನ್ ಮಾಡ್ರಿ ನೀವು. ಸುಮ್ನೆ ಅವ್ರು ವಸೀಂ ಯಾರು, ಮುನ್ಕೀಶ್ನ ಯಾರು, ಅವರೆಲ್ಲ ಇದ್ದಿದ್ದಕ್ಕೆ ಸುಮಾರು ಜನಕ್ಕೆ ಊಟ ಕೊಡ್ತಾವ್ರೆ, ಬಟ್ಟೆ ಕೊಡ್ತಾವ್ರೆ. ಯಾರು ಬಂದು ಕೊಟ್ಟಿಲ್ವಲ್ಲ, ಅದು ಕೊಟ್ರೆ ತಪ್ಪ. ಇವಾಗ ನಿಮ್ಗೆ ಯಾರಾದ್ರೂ ಬಂದು ಸಹಾಯ ಮಾಡಿ ಅಂದ್ರೆ ನೀವು ಮಾಡ್ತೀರಪ್ಪ. ನೀವು ಸಹಾಯ ಮಾಡ್ತಾ ಇರ್ತೀರಾ, ನೀವು ಮಾಡಿಸ್ತಾ ಇರ್ತೀರಾ. ಅವಾಗ ನಿಮ್ಗೆ ಜನ ಏನ್ ಮಾಡ್ತಾರೆ, ಒಂದು ನಿಮ್ಗೆ ದೊಡ್ಡ ವ್ಯಕ್ತಿ ಅಂತ ಕೇಳ್ಕೊಂಡ್ಬಿಡ್ತಾರೆ. ದೊಡ್ಡ ವ್ಯಕ್ತಿ ಅಂತ ನಿಮಗೆ ಮರ್ಯಾದೆ ಕೊಡ್ತಾರೆ. ಅದು ತಪ್ಪ ಜನಗಳದು. ಇದೇ ತರ ಈ ರೀತಿ ಆಗಿದೆ. ಮುನ್ಕೃಷ್ಣನವರು ಅಧಿಕಾರಿಗಳು ಹೌದು, ಅದು ಬಿಡಿ, ಅದು ಆಗೋಗಿತ್ತು. ಅದು ಎಲ್ರಿಗೂ ಗೊತ್ತಾಗಿದೆ ಯಾವ ರೀತಿ ಮಾಡೋರ ಅಂತ. ಸುಮಾರು ಚಾನೆಲ್ ನಲ್ಲಿ ಗೊತ್ತಾಗಿದೆ. ಯಾಕಂದ್ರೆ ಆ ಹುಟ್ಟಿದ್ದು 6 ದಿನದ ಮಗು ಆಚೆ ಎಳೆದಿದ್ರಲ್ಲ, ಅದೆಲ್ಲ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲ BBMP ಆಫೀಸು ಮತ್ತೆ ಮಿನಿಸ್ಟರ್ಗಳಿಗೆ ಎಲ್ಲ ವಿಡಿಯೋ ಹೋಗೈತೆ. ಅದೆಲ್ಲ ನೋಡಿದ್ದಾರೆ. ಅದು ಈಗ ಬೇಕಿಲ್ಲ. ನಿನ್ನೆ ಅಶೋಕ್ ಸಾಹೇಬ್ರು ಬಂದು ಎಲ್ಲಾರ್ಗು ಮಾತಾಡಿದ್ರಲ್ಲ, ನಾವು ಇಲ್ಲಿ ಅಡಿಗೆ ಮಾಡ್ತಿದ್ವಲ್ಲ, ಯಾಕೆ ಸರ್ ಮಾತಾಡಿಲ್ಲ? ನಾವು ಕನ್ನಡಿಗರು ತಾನೆ. ನಮ್ಮ ಯಶವಂತಪುರ ನಾವು ಕೊಡ್ತಿದ್ವಲ್ಲ ಸರ್, ಇಲ್ಲಿ ನಮ್ ಮುಂದೆನೆ ಹೋದ್ರಲ್ಲ ಸರ್. ಮತ್ತೆ ಈ ಕಡೆಯಿಂದ ನಮ್ ಮುಂದೆನೆ ಬಂದ್ರಲ್ಲ, ನಮಗೆ ಯಾಕೆ ಮಾತಾಡಿಲ್ಲ ಸರ್? ಇವಾಗ ಏನ್ ಹೇಳ್ತಾವ್ರೆ, ಕನ್ನಡ ಬರಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ನಮಗೆ ಒಪ್ಪಿಗೆ, ನಾವು ಕರ್ನಾಟಕದಲ್ಲಿ ಹುಟ್ಟಿದಿರೋರು, ನಮಗೆ ಕನ್ನಡ ಬೇಕು, ನಾವು ಕನ್ನಡ ಮಾತಾಡಬೇಕು. ನೀವ್ ಯಾಕೆ ನಮ್ಮ ಹತ್ರ ಮಾತಾಡಿಲ್ಲ ಸರ್? ಇವಾಗ ಸುಮಾರು ವರ್ಷದಿಂದ ಮುತ್ತಾತ, ಇವ್ರ ತಾತ, ಆ ತಾತ ಎಲ್ಲ ಬೇರೆ ಕಡೆ ಹುಟ್ಟಿರ್ತಾರೆ. ನಿಮ್ಮ ಮುತ್ತಾತನು ಎಲ್ಲ ಹುಟ್ಟಿರ್ತಾರೆ. ನಿಮ್ ಮುತ್ತಾತನು ಇಲ್ಲೇ ಹುಟ್ಟಿರ್ಬೋದು, ಬೇರೆ ಜಾಗದಲ್ಲೂ ಹುಟ್ಟಿರ್ಬೋದು. ಬಂದು ಇಲ್ಲಿ ವಾಸಿ ಆಗಿದ್ದಾರೆ. ಇಲ್ಲಿ ವಾಸಿ ಆಗ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಊರಿಂದ ನೀವು ಬಂದವ್ರೆ ನಿಮ್ಗೆ ಸೇರ್ಸಲ್ಲ ಅಂದ್ರೆ 2005ರಲ್ಲಿ ಫಸ್ಟ್ ಈ ಫಕೀರ್ನವ್ರಿಗೆ ನಾವು ಮಶಾಣದಲ್ಲಿ ಉಣಿದ್ದೀವಿ. ಅದನ್ನ ನೀವು ಚೆಕ್ ಮಾಡ್ರಿ. ಮಶಾಣಕ್ಕೆ ಬಂದಿದ್ದೀರಾ ನೀವು? ಮುಸ್ಲಿಂ ಮಶಾಣಕ್ಕೆ ಯಾವಾಗಿಂದ ಇದ್ದಾರೆ ಅಂತ ನಿಮಗ್ ಗೊತ್ತಾ? ಇಲ್ಲ. ಯಾರು ಹೇಳ್ತಾರೆ? ಯಾರು ಹೇಳೋ ಮಾತಲ್ಲ. ನೀವು ಬಂದು ಕಣ್ಣಿಂದ ನೋಡಿ. ನೀವು ಒಂದು ಮಿನಿಸ್ಟರ್ ರೀ, ನಿಮ್ ಕೆಲಸ. ನೀವು ಆಪೋಸಿಷನ್ ಲೀಡರ್, ನೀವು ಬಂದು ಚೆಕ್ ಮಾಡ್ರಿ. ರೀ, ಯಾವಾಗಿಂದ ಇದ್ದೀರಾ? ಈ ಮಾತು ಯಾರಿಗಾದ್ರೂ ಕೇಳವ್ರ? ಅಶೋಕ್ ಸಾಹೇಬ್ರು ಕೇಳವ್ರ ಏನಂತ? ನೀವು ಫಕೀರ್ ಅವ್ರು ಇದ್ದೀರಲ್ಲಪ್ಪ, ಇಲ್ಲಿ ಎಷ್ಟು ಜನ ಸತ್ತೋಗಿದಾರಪ್ಪ, ಯಾವಾಗ ಸತ್ತೋಗಿದಾರಪ್ಪ, ಆ ಮಾತು ಕೇಳವ್ರ? ಕೇಳಲಿಲ್ಲ. ಯಾವಾಗ ನೀವು ಬಂದಿದ್ದೀರಾ? ಯಾವಾಗ ನೀವು ಇಲ್ಲಿ ವಾಸಿಯಾಗಿದ್ದೀರಾ? ನಿಮ್ಮ ಹತ್ರ ID ಕಾರ್ಡ್ ಇದೆಯಾ, ಆಧಾರ್ ಕಾರ್ಡ್ ಇದೆಯಾ? ಕನ್ನಡ ಮಾತಾಡಿ ಅಂದ್ರೆ ಕೆಲವರಿಗೆ ಕನ್ನಡ ಬರಲ್ಲ. ಅವರು ಮಾತೃಭಾಷೆ ಅದು. ನಿಮ್ ಮಾತೃಭಾಷೆ ಏನ್ ಬರುತ್ತೆ ಅದೇ ಮಾತಾಡೋದು. ಅವ್ರಿಗೆ ತೆಲುಗು ಜಾಸ್ತಿ ಬರುತ್ತೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಊರುಗಳಿಲ್ಲ, ಕನ್ನಡನೇ ಮಾತಾಡ್ತಾವ್ರೆ, ತೆಲುಗು ಮಾತಾಡ್ತಾವ್ರೆ. ಚಿಕ್ಕಬಳ್ಳಾಪುರ್ಗೆ ಹೋಗಿ, ಆ ಕಡೆ ಆ ಊರುಗಳಿಗೆ ಹೋಗಿ, ಹಿಂದೂಪುರ್ಗೆ ಹೋಗಿ ತೆಲುಗುನೇ ಮಾತಾಡೋದು. ಯಾಕೆ ಮಾತಾಡ್ತಾರೆ? ನಮ್ ಕರ್ನಾಟಕ ಅಲ್ವೇನ್ ಸರ್? ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲವೂ ಕೂಡ ಆಯ್ತಾ? ಇಲ್ಲ ಸರ್, ಇನ್ನೂ ಆಗ್ತಾ ಇದೆ ಸರ್. ಅವರು ಶಾರ್ಟಿಂಗ್ ಮಾಡ್ತಾವ್ರೆ. ವೆರಿಫಿಕೇಶನ್ ಮಾಡ್ಲಿ ಸರ್. ಯಾರಿಗೂ ಅನ್ಯಾಯ ಆಗೋದು ಬೇಡ ಸರ್. ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕ ಮೇಲೆ ಎಲ್ಲಾರ್ಗೂ ಹೆಮ್ಮೆ ಇದೆ ಸರ್. ನೀವು ನಿಮ್ಮ ಸರ್ಕಾರ ಇತ್ತು, ಆವಾಗ ಹೆಮ್ಮೆ ಇರ್ಲಿಲ್ವೇನ್ ಸರ್? ಅವಾಗ್ಲೂ ಕರ್ನಾಟಕ, ಈಗಲೂ ಕರ್ನಾಟಕನೇ, ಮುಂಚಿತವಾಗಿಂದಾನು ಕರ್ನಾಟಕನೇ ಇದೆಯಲ್ಲ ಸರ್. ಅದಕ್ಕೆ ನಾವು ನಮ್ ಕಡೆ ಒಂದು ಬೇಡಿಕೆ ಹೇಳ್ಕೊತಾ ಇದೀವಿ. ನಿನ್ನೆ ಅಶೋಕ್ ಸಾಹೇಬ್ರು ಬಂದಿದ್ರು. ತಾವು ಮನುಷ್ಯತೆಯಿಂದ, ಬೇರೆ ಇದರಿಂದ ಬೇಡ, ಮನುಷ್ಯತೆಯಿಂದ ನೀವು ನೋಡ್ಬಿಟ್ಟು ಎಲ್ಲರಿಗೂ ಒಂದು ಅನುಕೂಲ ಮಾಡ್ಕೊಡಿ. ನಿಮ್ ಕೈಯಲ್ಲಿ ಐತೆ, ನೀವು ಮಾಡಬಹುದು.
ಬೇರೆಯವ್ರು ಮಾಡಲ್ಲ. ನೀವು ಆಪೋಸಿಷನ್ ಲೀಡರ್, ಫಸ್ಟ್ ನೀವು ಮಾಡಿಸ್ಬೇಕು. ನಿಮ್ ಕೆಲಸ ಇದು. ಆಪೋಸಿಷನ್ ನಲ್ಲಿ ಯಾರು ಇರ್ತಾರೋ ಇಷ್ಟು ದಿನ ಬಿಟ್ಟು, ಸರ್ ನೀವು ಬಂದಿದ್ದೀರಲ್ಲ, ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ, ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕ್ಷಮೆ ನಾನು ಸುಮ್ಮನೆ ಕೇಳ್ತಾ ಇಲ್ಲ. ನೀವು ಇಷ್ಟು ದಿನ ಬಿಟ್ಟು ಬಂದಿದ್ದೀರಲ್ಲ, ಆಪೋಸಿಷನ್ ಲೀಡರ್ ಯಾಕೆ ಬರೋದು ಸರ್? ಸರ್ಕಾರದಲ್ಲಿ ಯಾಕೆ ಬರೋದು? ಸರ್ಕಾರ ಯಾವ್ದು ನಡೀತಾ ಇದೆ, ಯಾಕೆ ಇಮಿಡಿಯೇಟ್ ಕೊಟ್ಟಿಲ್ಲ ಅಂತ ಆಪೋಸಿಷನ್ ನಲ್ಲಿ ಕೇಳ್ಬೇಕು. ನೀವು ಆಪೋಸಿಷನ್ ನವರು ಇಷ್ಟು ದಿನ ಬಿಟ್ಟು ಬಂದಿದ್ದೀರಲ್ಲ, ಸ್ವಲ್ಪ ನೀವು ಗಮನ ಮಾಡಿ ನಮ್ ಕಡೆ. ಸರ್, ನನ್ನ ಹೆಸರು ಸಮಿ ಅಹಮದ್ ಅಂತ ಹೇಳ್ಬಿಟ್ಟು, ನಾನು ಸುಮಾರು 2001ರಲ್ಲಿ ಇಲ್ಲಿ ಬಂದಿರೋದು. ಇಲ್ಲಿ ಬಂದು ಈಗ ಏನಾಗಿದೆ ಅಂದ್ರೆ 19ನೇ ತಾರೀಕಿಗೆ, ಅದೇ ಶನಿವಾರ ಬೆಳಿಗ್ಗೆ ಬಂದು ಇದೆಲ್ಲ ಧ್ವಂಸ ಮಾಡಿದ್ದಾರೆ. ಧ್ವಂಸ ಮಾಡಿದ್ಮೇಲೆ ಅಲ್ಲಿವರೆಗೂ ಯಾರೋ ಯಾವ ಪಾರ್ಟಿನವರು ಬಂದಿಲ್ಲ, ಯಾವ ಕಾರ್ಯಕರ್ತರು ಬಂದಿಲ್ಲ, ಯಾವ ಟ್ರಸ್ಟು ಬಂದಿಲ್ಲ. ಇದು ಘಟನೆ ಆದ್ಮೇಲೆ ಎಲ್ಲಾರು ಬಂದವ್ರೆ. ಎಲ್ಲಾರು ಯಾಕೆ ಬಂದವ್ರೆ ಅಂದ್ರೆ ಮನುಷ್ಯತ ಇದೆ ಅಂತ ಹೇಳ್ಬಿಟ್ಟು ಬಂದವ್ರೆ. ಬಂದ್ಬಿಟ್ಟು ಸಹಾಯ ಮಾಡ್ತಾವ್ರೆ. ಪಾರ್ಟಿನವ್ರು ಯಾರು ಮಾಡಿಲ್ಲ. ಇವಾಗ ಆವತ್ತು ಆಗಿದ್ದು ದಿನ ಅಕಸ್ಮಾತ್ ಬೇರೆಯವ್ರ ಮೇಲೆ ಆಗಿದ್ದಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ನೋವು ಯಾರಿಗಿದೆ ಅವ್ರಿಗೆ ಗೊತ್ತಾಗೋದು. ನಾನ್ ಮುಂದೆ ನೋವು ಅಂತ ಹೇಳಿದ್ರೇನೆ ನನ್ಗೆ ಗೊತ್ತಾಗೋದು. ನಿಮ್ ನೋವು ನಿಮಗೆ ಗೊತ್ತಾಗುತ್ತೆ. ಈ ತರ ಬಂದ್ಬಿಟ್ಟು ಯಾರೋ ಏನೋ ಹೇಳ್ತಾರೆ. ಇವಾಗ ಕೇರಳದವರು, ಬಾಂಗ್ಲಾದೇಶನವರು, ಅವರು ಪಾಕಿಸ್ತಾನದವರು, ಇದೆಲ್ಲ ಬೇಕಿಲ್ಲ. ಇಲ್ಲಿ ಏನ್ ಕೆಲಸ ಮಾಡಬೇಕು, ಇಲ್ಲಿ ಯಾರಿದ್ದಾರೆ, ಏನಿದ್ದಾರೆ ಅದನ್ನ ವೆರಿಫಿಕೇಶನ್ ಮಾಡ್ರಿ ನೀವು. ಸುಮ್ನೆ ಅವ್ರ ವಸೀಂ ಯಾರು, ಮುನ್ಕೃಷ್ಣ ಯಾರು, ಅವರೆಲ್ಲ ಇದ್ದಿದ್ದಕ್ಕೆ ಸುಮಾರು ಜನಕ್ಕೆ ಊಟ ಕೊಡ್ತಾವ್ರೆ, ಬಟ್ಟೆ ಕೊಡ್ತಾವ್ರೆ. ಯಾರು ಬಂದು ಕೊಟ್ಟಿಲ್ವಲ್ಲ, ಅದು ಕೊಟ್ರೆ ತಪ್ಪ? ಇವಾಗ ನೀವೇ ನಿಮ್ಗೆ ಯಾರಾದ್ರೂ ಬಂದು ಸಹಾಯ ಮಾಡಿ ಅಂದ್ರೆ ನೀವು ಮಾಡ್ತೀರಪ್ಪ. ನೀವು ಸಹಾಯ ಮಾಡ್ತಾ ಇರ್ತೀರಾ, ನೀವು ಮಾಡಿಸ್ತಾ ಇರ್ತೀರಾ. ಅವಾಗ ನಿಮ್ಗೆ ಜನ ಏನ್ ಮಾಡ್ತಾರೆ, ಒಂದು ನಿಮ್ಗೆ ದೊಡ್ಡ ವ್ಯಕ್ತಿ ಅಂತ ಕೇಳ್ಕೊಂಡ್ಬಿಡ್ತಾರೆ. ದೊಡ್ಡ ವ್ಯಕ್ತಿ ಅಂತ ನಿಮಗೆ ಮರ್ಯಾದೆ ಕೊಡ್ತಾರೆ. ಅದು ತಪ್ಪ ಜನಗಳದು. ಇದೇ ತರ ಈ ರೀತಿ ಆಗಿದೆ. ಮುನ್ಕೃಷ್ಣನವರು ಅಧಿಕಾರಿಗಳು ಹೌದು ಹೇಳ್ತಾ ಇದ್ರು ನೀವು. ಹೌದು, ಅದು ಬಿಡಿ, ಅದು ಆಗೋಗಿತ್ತು. ಅದು ಎಲ್ರಿಗೂ ಗೊತ್ತಾಗಿದೆ ಯಾವ ರೀತಿ ಮಾಡವ್ರ ಅಂತ. ಸುಮಾರು ಚಾನಲ್ ನಲ್ಲಿ ಗೊತ್ತಾಗಿದೆ. ಯಾಕಂದ್ರೆ ಆ ಹುಟ್ಟಿದ್ದು 6 ದಿನದ ಮಗು ಆಚೆ ಎಳೆದಿದ್ರಲ್ಲ, ಅದೆಲ್ಲ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲ BBMP ಆಫೀಸು ಮತ್ತೆ ಮಿನಿಸ್ಟರ್ಗಳಿಗೆ ಎಲ್ಲ ವಿಡಿಯೋ ಹೋಗೈತೆ. ಅದೆಲ್ಲ ನೋಡಿದ್ದಾರೆ. ಅದು ಈಗ ಬೇಕಿಲ್ಲ. ನಿನ್ನೆ ಅಶೋಕ್ ಸಾಹೇಬ್ರು ಬಂದು ಎಲ್ಲಾರ್ಗು ಮಾತಾಡಿದ್ರಲ್ಲ, ನಾವು ಇಲ್ಲಿ ಅಡಿಗೆ ಮಾಡ್ತಿದ್ವಲ್ಲ, ಯಾಕೆ ಸರ್ ಮಾತಾಡಿಲ್ಲ? ನಾವು ಕನ್ನಡಿಗರು ತಾನೆ. ನಮ್ಮ ಯಶವಂತಪುರ ನಾವು ಕೊಡ್ತಿದ್ವಲ್ಲ ಸರ್, ಇಲ್ಲಿ ನಮ್ ಮುಂದೆನೆ ಹೋದ್ರಲ್ಲ ಸರ್, ಮತ್ತೆ ಈ ಕಡೆಯಿಂದ ನಮ್ ಮುಂದೆನೆ ಬಂದ್ರಲ್ಲ, ನಮಗೆ ಯಾಕೆ ಮಾತಾಡಿಲ್ಲ ಸರ್? ಇವಾಗ ಏನ್ ಹೇಳ್ತಾವ್ರೆ, ಕನ್ನಡ ಬರಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ನಮಗೆ ಒಪ್ಪಿಗೆ, ನಾವು ಕರ್ನಾಟಕದಲ್ಲಿ ಹುಟ್ಟಿದಿರೋರು, ನಮಗೆ ಕನ್ನಡ ಬೇಕು, ನಾವು ಕನ್ನಡ ಮಾತಾಡಬೇಕು. ನೀವ್ ಯಾಕೆ ನಮ್ಮ ಹತ್ರ ಮಾತಾಡಿಲ್ಲ ಸರ್? ಇವಾಗ ಸುಮಾರು ವರ್ಷದಿಂದ ಮುತ್ತಾತ, ಇವ್ರ ತಾತ, ಆ ತಾತ ಎಲ್ಲ ಬೇರೆ ಕಡೆ ಹುಟ್ಟಿರ್ತಾರೆ. ನಿಮ್ಮ ಮುತ್ತಾತನು ಎಲ್ಲ ಹುಟ್ಟಿರ್ತಾರೆ. ನಿಮ್ ಮುತ್ತಾತನು ಇಲ್ಲೇ ಹುಟ್ಟಿರ್ಬೋದು, ಬೇರೆ ಜಾಗದಲ್ಲೂ ಹುಟ್ಟಿರ್ಬೋದು. ಬಂದು ಇಲ್ಲಿ ವಾಸಿ ಆಗಿದ್ದಾರೆ. ಇಲ್ಲಿ ವಾಸಿ ಆಗ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಊರಿಂದ ನೀವು ಬಂದವ್ರೆ ನಿಮ್ಗೆ ಸೇರ್ಸಲ್ಲ ಅಂದ್ರೆ, 2005ರಲ್ಲಿ ಫಸ್ಟ್ ಈ ಫಕೀರ್ನವ್ರಿಗೆ ನಾವು ಮಶಾಣದಲ್ಲಿ ಉಣಿದ್ದೀವಿ. ಅದನ್ನ ನೀವು ಚೆಕ್ ಮಾಡ್ರಿ. ಮಶಾಣಕ್ಕೆ ಬಂದಿದ್ದೀರಾ ನೀವು? ಮುಸ್ಲಿಂ ಮಶಾಣಕ್ಕೆ ಯಾವಾಗಿಂದ ಇದ್ದಾರೆ ಅಂತ ನಿಮ್ಗೆ ಗೊತ್ತಾ? ಇಲ್ಲ. ಯಾರು ಹೇಳ್ತಾರೆ? ಯಾರು ಹೇಳೋ ಮಾತಲ್ಲ. ನೀವು ಬಂದು ಕಣ್ಣಿಂದ ನೋಡಿ. ನೀವು ಒಂದು ಮಿನಿಸ್ಟರ್ ರೀ, ನಿಮ್ ಕೆಲಸ. ನೀವು ಆಪೋಸಿಷನ್ ಲೀಡರ್, ನೀವು ಬಂದು ಚೆಕ್ ಮಾಡ್ರಿ. ರೀ, ಯಾವಾಗಿಂದ ಇದ್ದೀರಾ? ಈ ಮಾತು ಯಾರಿಗಾದ್ರೂ ಕೇಳವ್ರ? ಅಶೋಕ್ ಸಾಹೇಬ್ರು ಕೇಳವ್ರ ಏನಂತ? ನೀವು ಫಕೀರ್ ಅವ್ರು ಇದ್ದೀರಲ್ಲಪ್ಪ, ಇಲ್ಲಿ ಎಷ್ಟು ಜನ ಸತ್ತೋಗಿದಾರಪ್ಪ, ಯಾವಾಗ ಸತ್ತೋಗಿದಾರಪ್ಪ? ಆ ಮಾತು ಕೇಳವ್ರ? ಕೇಳಲಿಲ್ಲ. ಯಾವಾಗ ನೀವು ಬಂದಿದ್ದೀರಾ? ಯಾವಾಗ ನೀವು ಇಲ್ಲಿ ವಾಸೆಯಾಗಿದ್ದೀರಾ? ನಿಮ್ಮ ಹತ್ರ ID ಕಾರ್ಡ್ ಇದೆಯಾ, ಆಧಾರ್ ಕಾರ್ಡ್ ಇದೆಯಾ? ಕನ್ನಡ ಮಾತಾಡಿ ಅಂದ್ರೆ ಕೆಲವರಿಗೆ ಕನ್ನಡ ಬರಲ್ಲ. ಅವರು ಮಾತೃಭಾಷೆ ಅದೇ. ನಿಮ್ ಮಾತೃಭಾಷೆ ಏನ್ ಬರುತ್ತೆ ಅದೇ ಮಾತಾಡೋದು. ಅವ್ರಿಗೆ ತೆಲುಗು ಜಾಸ್ತಿ ಬರುತ್ತೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಊರುಗಳಿಲ್ಲ, ಕನ್ನಡನೇ ಮಾತಾಡ್ತಾವ್ರೆ, ತೆಲುಗು ಮಾತಾಡ್ತಾವ್ರೆ. ಚಿಕ್ಕಬಳ್ಳಾಪುರ್ಗೆ ಹೋಗಿ, ಆ ಕಡೆ ಆ ಊರುಗಳಿಗೆ ಹೋಗಿ, ಹಿಂದೂಪುರ್ಗೆ ಹೋಗಿ ತೆಲುಗುನೇ ಮಾತಾಡೋದು. ಯಾಕೆ ಮಾತಾಡ್ತಾರೆ? ನಮ್ ಕರ್ನಾಟಕ ಅಲ್ವೇ ಸರ್? ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲವೂ ಕೂಡ ಆಯ್ತಾ? ಇಲ್ಲ ಸರ್, ಇನ್ನೂ ಆಗ್ತಾ ಇದೆ ಸರ್. ಅವರು ಶಾರ್ಟಿಂಗ್ ಮಾಡ್ತಾವ್ರೆ. ವೆರಿಫಿಕೇಶನ್ ಮಾಡ್ಲಿ ಸರ್.
ಯಾರಿಗೂ ಅನ್ಯಾಯ ಆಗೋದು ಬೇಡ ಸರ್. ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕ ಮೇಲೆ ಎಲ್ಲಾರ್ಗೂ ಹೆಮ್ಮೆ ಇದೆ ಸರ್. ನೀವು ನಿಮ್ಮ ಸರ್ಕಾರ ಇತ್ತು ಆವಾಗ ಹೆಮ್ಮೆ ಇರ್ಲಿಲ್ವೇನ್ ಸರ್? ಆವಾಗ್ಲೂ ಕರ್ನಾಟಕ, ಈಗಲೂ ಕರ್ನಾಟಕನೇ, ಮುಂಚಿತವಾಗಿಂದಾನು ಕರ್ನಾಟಕನೇ ಇದೆಯಲ್ಲ ಸರ್. ಅದಕ್ಕೆ ನಾವು ನಮ್ಮ ಕಡೆ ಒಂದು ಬೇಡಿಕೆ ಹೇಳ್ಕೊತಾ ಇದೀವಿ. ನಿನ್ನೆ ಅಶೋಕ್ ಸಾಹೇಬ್ರು ಬಂದಿದ್ರು. ತಾವು ಮನುಷ್ಯತೆಯಿಂದ, ಬೇರೆ ವಾದ ಇದರಿಂದ ಬೇಡ, ಮನುಷ್ಯತೆಯಿಂದ ನೀವು ನೋಡ್ಬಿಟ್ಟು ಎಲ್ಲರಿಗೂ ಒಂದು ಅನುಕೂಲ ಮಾಡ್ಕೊಡಿ. ನಿಮ್ ಕೈಯೆಲ್ಲ ಐತೆ, ನೀವು ಮಾಡಬಹುದು, ಬೇರೆಯವ್ರು ಮಾಡಲ್ಲ. ನೀವು ಅಪೋಸಿಷನ್ ಲೀಡರ್, ಫಸ್ಟ್ ನೀವು ಮಾಡಿಸ್ಬೇಕು, ನಿಮ್ ಕೆಲಸ ಇದು. ಆಪೋಸಿಷನ್ ನಲ್ಲಿ ಯಾರು ಇರ್ತಾರೋ ಇಷ್ಟು ದಿನ ಬಿಟ್ಟು, ಸರ್ ನೀವು ಬಂದಿದ್ದೀರಲ್ಲ, ನಾನ್ ನಿಮ್ಗೆ ಕ್ಷಮೆ ಕೇಳ್ತೀನಿ, ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕ್ಷಮೆ ನಾನು ಸುಮ್ಮನೆ ಕೇಳ್ತಾ ಇಲ್ಲ. ನೀವು ಇಷ್ಟು ದಿನ ಬಿಟ್ಟು ಬಂದಿದ್ದೀರಲ್ಲ, ಆಪೋಸಿಷನ್ ಲೀಡರ್ ಯಾಕೆ ಬರೋದು ಸರ್? ಸರ್ಕಾರದಲ್ಲಿ ಯಾಕೆ ಬರೋದು? ಸರ್ಕಾರ ಯಾವ್ದು ನಡೀತಾ ಇದೆ, ಯಾಕೆ ಇಮಿಡಿಯೇಟ್ ಕೊಟ್ಟಿಲ್ಲ ಅಂತ ಆಪೋಸಿಷನ್ ನಲ್ಲಿ ಕೇಳ್ಬೇಕು. ನೀವು ಆಪೋಸಿಷನ್ ನವರು ಇಷ್ಟು ದಿನ ಬಿಟ್ಟು ಬಂದಿದ್ದೀರಲ್ಲ, ಸ್ವಲ್ಪ ನೀವು ಗಮನ ಮಾಡಿ ನಮ್ ಕಡೆ.